ಇದೇನ್ ಮಾಡಕತ್ತಿ ಮತ್ ಚಾಕ? ಅಲ್ಲ ಮುಂಜಾನೆ ನಾಷ್ಟಕ್ಕಿನ ಮುಂಚೆ ಒಂದ್ ಮಾಡಿದ್ದಿ, ಜಳಕಾಗಿಂದ ಮತ್ ನಾಷ್ಟ ಆಗಿಂದ ಮಿಟ್ಟ್ಯಾ ಯಾಕ? ಇಂತ ಬಿಸಿಲಾಗ ಅದು ಸುಡು ಸುಡು ಬಿಸಿಲಾಗ ನೋಡುವ, ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬಿಸಿಲು ಇರ್ಲಿ ಮಳಿ ಇರ್ಲಿ ಚಳಿ ಇರ್ಲಿ ಒಟ್ಟು ಚಾ ಬೇಕು. ಏನ್ ಊಟ ಬಿಡ್ತಾರ ಚಾ ಅಂತ ಬಿಡುದಿಲ್ಲ. ನನಗ್ ಮತ್ ಯಾಕ ಕುಡಿಬೇಕು ಅನ್ನಿಸ್ತು ಇಟ್ಟಿನಿ. ನೀ ಕುಡಿತೇವಲ್ಲ ಈಗ? ಕುಡಿತೀನಿ ಬೇ, ನಾನು ಕುಡಿತೀನಿ. ಚಲೋ ಮಾಡಿ ಹೇಳಿ ಇಟ್ಟು. ನನಗೆ ಯಾಕ ಬಾಳ ತಲೆ ನುಸಾಕತ್ತಿತ್ತು, ನಾನೇ ಹೇಳ್ಬೇಕಂದೆ. ನೀನೇ ಇಟ್ಟಿದ್ದು ಚಲೋ ಮಾಡಿತ್ತು. ಮತ್ತೆ ಅದಕ್ಕ ಇಟ್ಟಿನಿ. ಕುಂದ್ರಂಗ ಚಾ ಕುಡಿದು ಹೋಗೋಣ ಹೊರಗೆ. ಯಾಕ ನಿನ್ ಸಸಿ ಇಲ್ಲನ? ಎಲ್ಲಿದ? ಅಯ್ಯ ದಿಮಾಕ್ ಬಂದ್ಬಿಟ್ಟೆ ಅಕ್ಕಿಗೆ. ಅದ ನಿನ್ನೆ ಅಂದಿಲ್ಲ, ಏನು ಮಾಡುದಿಲ್ಲ, ಮಾಡ್ಕೊಂಡ್ರೆ ಬಿಟ್ರೆ ಬಿಟ್ರೆ ತಂದಾಳಲ್ಲ, ಅದಕ್ಕಟ್ಟು ಸುಮ್ ಕೂತ. ಮುಂಜಾನೆ ನಾಷ್ಟ ಮಾಡಿದ್ಯಾ, ಹೋಗಿ ಸುಮ್ ತಿಂದ್ ಕೂತ್ಲು. ಏನ್ ತಿಂದ ಬಿಟ್ಟ ಅದು ಗೊತ್ತಿಲ್ಲ. ನಮಗೆ ಎಟ್ ಬೇಕಾಗಿತ್ತು ನಾಟ್ ಮಾಡ್ಕೊಂಡೆ, ನಾ ಏನ್ ಇಟ್ಟಿಲ್ಲ. ಎಲ್ಲಾ ಬಳ್ಕೊಂಡ್ ಹಾಕೊಂಡ್ ತಿಂದಿನಿ. ಏನ್ರ ಅವ್ರವ್ ಇಟ್ಟು ಏನ್ರ ಕೊಟ್ಟು ಕಳ್ಸಿರ್ಬೇಕಾ, ತನ್ನ ಕೊನೆ ಅಲ್ಲೇ ಇಟ್ಕೊಂಡಿರ್ಬೇಕು ಟೇಜ್ರಾಗ. ಮತ್ತೇನೈತಿ, ಅಲ್ಲೇ ತಿಂದ್ ಕೂತಿರ್ಬೇಕು ಸುಮ್ಮ. 2 ದಿನ ಮಾಡ್ತಾಳ. ನನಗೂ ಮಾಡಿ ಕಾಲ್ ಸೋತ್ ಬಂದಂಗ ಆಗತ್ತವ. ಏನ್ ಮಾಡೋದು ನಿರ್ವ ಇಲ್ಲ. ಬಿಡು ಅದ್ರದೇ ತಂದಿ ಚಾ ಕುಡಿದು ಹೋಗೋಣ ಬಾನ. ಚಿಗೋಗ ಕರ್ದಿದ್ದೆ ನಾಷ್ಟಕ್ ಮುಂಜಾನೆ? ಏನ್ ಕರ್ದಿಲ್ಲ ಬಿಟ್ಟಿಲ್ಲ, ತಾನೇ ಬಂದ್ ಹಾಕೊಂಡ್ ತಿಂದು ಇಟ್ಟು ಹೋಗ್ಯಾ ತಾಟ. ಹೌದೇನ? ಬಿಡು 2 ದಿನ ಮಾಡ್ತಾ. ನೀ ಬಂಗಾರ ಹಿಂಗಾರ ಒಟ್ಟ ಕೊಡಕ್ ಹೋಗ್ಬೇಡ ನೋಡ್ದೆ. ನಮ್ಗೆ ಇರ್ಲಿ. ಅಕ್ಕೇನ್ ರಗಡ್ ಐತಿ, ಎದಕ್ ಕೊಡ್ತೀನಿ, ಸುಮ್ ಕುಂದ್ರು. ಕೊಡುದಿಲ್ಲ ನಾನು, ಎಟ್ರ ತನ ಜಗತೀನಿ ನಾನು. ಅಲ್ತಿ ಇವ ಇದು ನನ್ ಗಂಡನ್ ದನಿ. ಬಂದ ಏನ? ಬಾ ಹೋಗುನ್ ಹೊರಗು. ನಿನ್ ಗಂಡಗಂತ ಪುರ್ಸತ್ತೆ ಇರಲ್ಲ, ಯಾವಾಗ ಕರ್ಕೊಂಡ್ ಹೋಗ್ಲಿಕ್ಕೆ ಕೂತಾನ. ಮಗಳು ಆರಾಮ್ ತವ್ರ ಮನ್ಯಾಗ ಐತಿ, ಮತ್ತ ಅಲ್ಲಿ ಹೋಗಿ ಕೆಲಸ ಬಗಸಿ ಇವ್ರದ್ದು ಮಾಡ್ಕೊತ ಕುಂದ್ರದೆ ನೋಡಿನ. ಬಾ ನೋಡು, ನೀ ಏನ್ ಮಾತಾಡ್ ಬಾ. ನಡಿವ, ಮತ್ತೇನ್ ಮಾಡುದಿನ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಯಾವ್ದಾದ್ರು ನಿಮಗ ಕಮೆಂಟ್ ನೀವು ಮಾಡಿದ್ರಿ ವಿಶ್ ಇತ್ತು ಅಂದ್ರ ನೀವು ಸ್ಟೋರಿ ಎಂಡ್ ಒಳಗ್ ನೋಡ್ರಿ, ನಾನು ಹೇಳಿರ್ತೀನಿ. ತನ್ನ ಚಾ ಕುಡಿಬೇಕಂದ್ರ ಬರ್ರಿ ಬಂದ್ರೇನ? ಆರಾಮದಿರಾ? ಮನ್ಯಾಗ ಆರಾಮದಾರಲ್ಲ ಅತ್ತಿಯರು? ಆರಾಮದಾರ. ನೀ ಆರಾಮದಿಯಲ್ಲ? ಆರಾಮದೇನ್ರಿ. ಇವ ಬಾಬೆ ಆರಾಮದಿರಿ ಅಂದ್ರ? ಬರ್ರಿ, ಮನ್ಯಾಗ ಅವ್ವಾರ ಆರಾಮದಾರಲ್ರಿ? ಆರಾಮದಾರ್ರಿ. ನೀವ್ ಆರಾಮದಿರಲ್ಲ? ಯಾಕ್ರಿ ಯಾರು ಕಾಣಲಿಗ್ಯಾರ ಮನ್ಯಾಗ? ಮನಿ ಖಾಲಿ ಅನ್ಸತೈತಿ. ಅದಂತ ನಿಮ್ಮ ಮಾವ ಹೊಲಿಕ್ ಹೋಗ್ಯಾನ, ಮತ್ ಸಂತು ಶೇಖರು ಅಂತೂ ಹೆಂಡತಿ ಮನೆಗೆ ಹೋಗ್ಯಾನ. ಮೊನ್ನೆ ಹೋಗಿದ್ಲು. ಹೆಂಡತಿನ್ ಬಿಟ್ಟು ಒಟ್ಟೆ ಇರುದೇ ಇಲ್ಲಪ್ಪ. 4 ದಿನ ಆಗಿರಲ್ಲ, ಹೋಗೇ ಬಿಡ್ತಾನ. ಪುಣ್ಯ ಮಾಡ್ಯಾಳಕಿ. ನೀವ ಬಂದಿಲ್ ನೋಡಿ 2 ದಿನ ಆದ್ರು. ಏನ್ ಮಾಡ್ತಿ? ಎಲ್ಲಾನು ಕೇಳ್ಕೊಂಡ್ ಬರ್ಬೇಕಂದ್ರ ಪುಣ್ಯ ಮಾಡಿರ್ಬೇಕಪ್ಪ. ಹೆಂಡತಿ ತಂಗಿ ನೋಡಕ್ ಬರಕತ್ತಾರತ್ತಪ್ಪ ಗಂಡಿನ ಕಡೆಯವರು, ಅದಕ್ಕ ಹೋಗ್ಯಾನ. ಸಂತು ಅವನು ಕೆಲ್ಸಕ್ ಹೋಗ್ಯಾನ. ಚಲೋ ಆಯ್ತು ಬಿಡ್ರಿ. ಮತ್ತ ಅವ್ರು ಹಂಗಿರ್ತಾರ, ಅದಕ್ಕ ಅವ್ರು ಹೋಗ್ತಾರ. ಹಣೆ ಬರಪ್ಪ ಅದು. ಎಲ್ಲಾ ಚಲೋ ಇದ್ರಿಗೆ ಏನು ಚಲೋ ಆಗೋದಿಲ್ಲ, ಅದು ಹಂಗೆ ಇರ್ತೈತದ. ತಗೋ, ಇವ್ ಹಣ್ಣು ಅದಾವ, ಬಾಳೆಹಣ್ಣ ಸೀಬು ತಂದಿನಿ, ತಗೋ ಒಳಗೆ ಇಡು ಹೋಗ್. ಸರಿ. ಅದ್ಯಾಕ ತರ್ಬೇಕಾಗಿತ್ತಪ್ಪ? ಏನ್ ಹೊರಗಿಂದ ಇರ್ತಾನ? ಅವೆಲ್ಲಾ ತೊಗೊಂಬರ್ಬೇಕ. ಹಂಗ್ರಿ ಹಂಗೆ ಬರ್ತಾರನ್ರಿ, ಯಾರ್ದಾರ ಮನಿ ಬರೋ ಮುಂದೆ ಹಂಗ ಆಗೋದಿಲ್ರಿ. ಬಾರಪ್ಪ, ನಾವು ಎಷ್ಟೋತಾಯ್ತು ಹಂಗಕ್ಕ ನಿಂದ್ರಿಸಿ ಮಾತಾಡತೆ ಕುಂದಿರ್ಪ. ಹೋಗ ಆರ್ತಿ ಹೋಗು. ಅದೇ ಚಾ ಕಿಟ್ಟಿನಲ್ಲ, ಒಂದಿಟ್ಟು ಸೋಸ್ಕೊಂಬ ಹೋಗು. ಹೆಂಗೂ ಇಟ್ಟಿದ್ದೇವಿ, 3 ಮಂದಿ ಯಾಕೆ ತಂದಿಟ್ಟೆ, 1 ಕಪ್ ಹೆಚ್ಚಿಗೆ ಇಟ್ಟಿದ್ದೆ. ಸೋಸ್ಕೊಂಬ ಹೋಗು. ಆಯ್ತು ಅಬ್ಬಿ. ಅಂದಂಗ ಬಿಸಿಲು ಹೆಂಗೈತಪ್ಪ ಊರ್ ಕಡೆ? ಬಿಸಿಲು ಏನ್ ಹೇಳಾರ್ದಷ್ಟ ಐತೆ. ಕೂತ್ರ ಕುಂದಿರ್ಸ್ಕೊಡಲ್ಲ, ನಿತ್ರ ನಿಂದ್ರಿಸ್ಕೊಡಲ್ಲ, ಹಂಗೆ ಮ್ಯಾಲ್ ಜಳ 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 ರೀ. ಒಟ್ಟ ಕುಂದಿರ್ಸ್ಕೊಡಲ್ಲ. ಯಾವಾಗ ಹೋಗಿತಿ ಬಿಸಿಲು ಅನ್ಸಕತ್ತೈತಿ ನೋಡ್. ಹಂಗಂಗಪ್ಪ, ಇನ್ನ 2 ತಿಂಗಳು ಹೊತ್ತು ಬೇಕಲ್ಲ, 2-3 ತಿಂಗಳು ದೊಂದ್ ಹಿಡಿದ್ರೆ ಅಷ್ಟೈತಿ ಬಿಸಿಲ. ಇಲ್ಲಿ ಐತಿ, ಅಂತಪರಿ ಏನಿನ ಏನು ಇಲ್ಲಪ್ಪ. ಒಂದೊಂದ್ ಊರ್ ಕಡೆ ಬಾಳ ಐತತ್ತ, ಅಂತಪರಿ ಏನಿಲ್ಲ. ನಡಿತೈತಿ ಒಂದೀಟ್. ಏನ ಮತ್ ಮಳಿ ಆಕೈತಿ ಹಂಗ ಹಿಂಗ ಅನ್ನಕತ್ತಾರ. ನೋಡ್ಬೇಕು, ಒಂದೀಟ್ ಮಳಿ ಆಯ್ತಂದ್ರುನು ಆಗ್ಬೇಕು, ಒಂದಿಷ್ಟು ತಂಪಕೈತಿ. ಅರ್ಧಂಬರ್ಧ ಆಯ್ತಂದ್ರ ಮತ್ ಅದು ಅರ್ಗಾವ್ಲಿ ಅದು. ಅದು ಹಂಗ ಕರೆನೆ ಬಿಡ್ರಿ. ಅದು ಅಂದಂಗ ನಾ ಹೇಳಿದ್ನಲ್ರಿ, 6 ದಿನ ಕರ್ಕೊಂಡ್ ಹೋಗಾಕ ಬಂದಿನಿ, ಕರ್ಕೊಂಡ್ ಹೋಗ್ತೇನೆ ಅಂತ ಹೇಳಿದ್ನಲ್ರಿ. ಅದಪ್ಪ ಹೇಳಿ, ಅದ್ರಾಗ ಈಗಿನ 9 ತಿಂಗಳ ಆಗೈತಿ. ಇನ್ನೇನ್ ಇದ್ರಾಗ 10 ಬೀಳ್ತೈತಿ. 11ರಾಗ ಕಳಿಸ್ಬೇಕತ್ ನಾ ಮಾಡೇನಪ್ಪ. ಯಾಕಂದ್ರೆ ಈಗ ಬಿಸಿಲು ಐತೆ, ಅದು ಹುಡುಗಿ ಈಗ ಇಲ್ಲಿ ಒಂದಿಟ್ಟು ಹೊಂದಾಣಿಕೆ ಆಗೈತಿ. ಮತ್ತ ಅಲ್ಲಿ ಬಂದು ನೀರ್ ಚೇಂಜ್ ಆಗಿ ಮೊದ್ಲೇ ಈ ಬ್ಯಾಸ್ಯಾಗ ಆರಾಮ್ ತಪ್ಪು ಅದು ತಪ್ಪು ಬ್ಯಾಡ. ಮತ್ತ ಆಕಿಗೂ ಆರ್ತಿಗೂ ಹೊಳೆ ಮಳೆ ಒಂದಿಟ್ಟು ಆರಾಮ್ ತಪ್ಪಕತ್ತೈತಿ. ಅದಕ್ಕ ಬ್ಯಾಡ, ಒಂದಿಟ್ಟು ಮಳೆಗಾಲ ಸಂಪತ್ನಾಗ ಬಿದ್ದಿಂದ ಆದ್ರ 11ರಾಗ ಕಳಿಸ್ತೀನಿ. ಈಗ ಬಂದ್ ಏಗ್ದ ಮೂಲಕ ಕಳ್ಸಂದ್ರೆ ಹೆಂಗ್ ಕಳ್ಸ್ಬೇಕಪ್ಪ? ಹಡದ ಹುಡುಗಿನ ಹಂಗ ಕಳ್ಸಕತ್ತೈತನ? ಅದಕ್ಕೂ ಪದ್ಧತಿ ಇರ್ತಾವು, ಮುಹೂರ್ತ ನೋಡ್ಬೇಕು, ಚಲೋ ದಿನ ನೋಡ್ ಕಳಿಸ್ಬೇಕು, ತೊಟ್ಲಾಕ್ ಕೊಟ್ಟು ಕಳಿಸ್ಬೇಕು, ಎಲ್ಲ ಬಾಳ ಇರ್ತಾವಪ್ಪ. ಅದ್ರ ಸಂಬಂಧ ಈಗ ಬ್ಯಾಡ ಅನ್ನಸ್ತೀನ. ಅದಕ್ಕ 11ರಾಗ ಕರ್ಕೊಂಡ್ ಹೋಗಾತ್ರ. ಮತ್ತ ಆರ್ತಿ ಅನ್ನತಿಲ್ರಿ, ತೊಟ್ಲ ಕೊಡು ಪದ್ಧತಿ ಇಲ್ಲ ನಮ್ ಕಡೆ ಅಂತಂದು.
ಪದ್ಧತಿ ಇಲ್ಲಪ್ಪ, ಆದ್ರ ಪದ್ಧತಿ ಇಲ್ಲ ಅಂದ್ರೆ ಏನ್ ಮಾಡುವುದು ಎಲ್ಲ ಬಿಡುದಾಕೈತೇನ. ಒಂದ್ ಚಲೋ ಮುಹೂರ್ತ ನೋಡಿ ಹಿಂಗ ಕೊಟ್ ಕಳ್ಸಾರ. ಈಗ ದುಮಿಲ್ಕೆ ಹಿಂಗ್ ಬಂದು ಮಾಡಿ ಇದು ಮಾಡೋದಾಗಲ್ಲ. ಯಾಕಪ್ಪ ನಿಮ್ಮ ಅವರು ಹಿರೇ ಮನುಷ್ಯರ ಅದಾರ ಗೊತ್ತಿಲ್ಲನ ಏನು? ನಾ ಅವ್ರಿಗೆ ಹೇಳೇ ಇಲ್ರಿ, ಹೇಳಿಲ್ಲ, ಅದಕ್ಕ ನಾನೇ ಬಂದಿನಿ. ಹೌದನ? ಪಕ್ಕ ಹೇಳ್ಬೇಕಾದ್ರೆ ಆದ್ರ ಮತ್ತೆ ಹೆಂಗು 9 ಐತ್ರಿ, 10 ಅನ್ನೋದ್ರಾಗ ಒಂದ್ ಚಲೋ ಮುಹೂರ್ತ ನೋಡಿ ಕಳಿಸ್ರಿ ಮತ್ತೆ. 11 ಅನ್ನಕ್ಕೇನಪ್ಪ, ಇನ್ನೇನ್ ಬಾಳ ದಿನ ಉಳ್ದೈತಿ. ಅದಕ್ಕ ಚಲೋ ನೋಡಿ ಕಳಿಸ್ತೇವಿ. ಈಗ ಬಿಸಿಲ ಬಾಳ ಐತಿ, ಅದು ಎಳಿ ಕಂದವ, ಅದಕ್ಕೂ ತಡ್ಕೊಳದಾಗಲ್ಲ. ಬ್ಯಾಂಡ್ ಈಗ ಅನ್ಕತೇನ. ನಾ ನಿಮ್ಮ ಅವ್ರ ಜೊತೆ ಮಾತಾಡ್ತೀನಪ್ಪ. ನಂಗ್ ಹುಡುಗಿ ಎಲ್ಲೈತ್ರಿ? ಕಾನ್ಸಲ್ ಆಗೈತಿ. ಮಕ್ಕೊಂದಾಳಪ್ಪ ಆಕಿ. ಟೈಮ್ ಮಕ್ಕೋದ ಆಕಿಂದ ಮಕ್ಕೊಂದಾಳ ಆಕಿ. ಎಬ್ಬಸ್ಲೇನ ತಡಿ, ಆರ್ತಿ ಹೇಳ್ತೀನಿ. ಬ್ಯಾಡ್ರಿ, ನಾ ಏನ ಕುಂದಿರ್ತೀನಲ್ಲ, ಆಕಿ ಎದ್ದಾಗ ನಾ ಹೊತ್ಕೋತೀನಿ ನೋಡ್ರಿ. ಇಲ್ಲ, ಕೊನೆಗೆ ಹೋಗು, ನೋಡ್ ಹೋಗು. ಆಯ್ತು ಹೇಳ್ರಿ. ಕರ್ಕೊಂಡ್ ಹೋಗ್ಲಿಕ್ಕೆ ಕೂತಿರ್ತಾರ ಇವ್ರು. ನನ್ ಮಗಳು ಹೋಗಿ ಅಲ್ಲಿ ಕೆಲ್ಸ ಮಾಡೋದು, ಬಗ್ಸಿ ಮಾಡೋದು ಮಾಡ್ಬೇಕನ. ಮೊದ್ಲೇ ಅದು ಸೂಕ್ಷ್ಮ ಐತಿ, ಏನು ಗೊತ್ತಾಗಲ್ಲ, ಬಿಡೋದಿಲ್ಲ. ಈ ಹುಡುಗಿನ ತಗೊಂಡ್ ಮತ್ತ ಎಲ್ಲರಿಗೂ ಮಾಡಿ ಹಾಕೋದು. ಆರ್ತಿ ಶ್ರೀಕಾಂತ್ ಬಂದ ನೋಡುವ, ಅಲ್ಲೇ ಕೊನೆಗನ ಅಲ್ಲೇ ತೊಂದ್ ಹೋಗ್ ಚಾ. ಏನ? ಹ್ಞೂ ಹಂಗೆ ನನಗೊಂದ್ ಕಪ್ ತಂದ್ ಕೊಟ್ಟು ಹೋಗುವ. ಇಲ್ಲ ಬ್ಯಾಡ ತಡಿ, ನಾನೇ ಅಲ್ಲೇ ಅಡಿಗೆ ಮನೆ ಬರ್ತೀನಿ. ಬಡ ಚಾಗಿ ಮಾಡಿಟ್ಟಿನಿ, ಬರೋ ಪುರ್ಸತಿ ಹಾಕಿ ಕುಡ್ದಟ್ಟೇನು. ನೇಹಾ 20 ತಾಸ್ ಮಾಡ್ಬಿಡವ, ನೀ ತಯಾರಾಗಿ ನಿಂದ್ರು. ಮತ್ತ ಅವ್ರು ಬಂದು ಕುತ್ತಿಂದ ಅದಿಲ್ಲ ಇದು ಇಲ್ಲ ಅನ್ಕೋತ್ ಕುಂದ್ರಬೇಡ. ಏನ ಇದು ಹುಡುಗಿಯರ ಹಾ ಅನ್ನೋದಿಲ್ಲ, ಹೂ ಅನ್ನೋದಿಲ್ಲ. ಉಪ್ಪಿಟ್ಟೊಂದ್ ಮಾಡೀನಿ, ಆಯ್ತು ಆಯ್ನ. ಬಡ ಇನ್ನ ಕೇಸರಿ ಬಾತ್ ಒಂದು ಪಟ್ಟನೆ ತಿರುಗಿದ್ನಿ ಅಂದ್ರೆ ಇಟ್ಟು ಬಿಡ್ತೀನಿ. ಅದಕ್ಕೂ ಇದು ಮಾಡೀನಿ, ಎಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಇದು ಮಾಡಿರ್ತೀನಿ. ಚಾಕ್ ಒಂದ್ ಇಟ್ಟು ಬಿಡ್ತೀನಿ. ಈ ಶಿಲ್ಪ ಎಲ್ಲಿ ಹೋದ್ಲ ಏನ? ಯಾಕೆ ಕರದೇನ? ಹ್ಞೂ, ಏನ್ ಮಾಡಕತ್ತಿ ಅಂತ ಕರದಿನಿ. ಅದೊಂದಿಟ್ಟು ಕೇಸರಿ ಬಾತ್ ಮಾಡ್ತೇನೆ ಅಂತ ಕರದೆ, ಒಂದಿಟ್ಟು ಚಾಕ್ ಇಟ್ಬಿಡ್ತೀನಿ. ಮಾಡ್ತೀನಿ ತಗೋ. ಅಲ್ಲ, ಉಪ್ಪಿಟ್ಟು ನಮ್ಮ ಬಂದ್ ತಿರುದ್ನ ಅಂತ ಹೇಳಿದೆ, ಅಲ್ಲಿ ಎದಕ್ ಮಾಡಕ್ ಹೋಗಿದ್ದಿ? ಹಾ, ಇಲ್ ಬಿಡು. ಏನ ಹುಡುಗಿ ಸೀರೆ ಓಡ್ಸತ್ತಿದ್ದೆ ಏನಂತಂದು ಬಡ ಇದಕ್ ಮಾಡ್ತಿದ್ದೆ ನಾನು. ಅದೊಂದಿಟ್ಟು ಕೇಸರಿ ಬಾತ್ ಎಲ್ಲ ಮಾಡ್ತೀನಿ ಸಜ್ಜಿನಿ. ಏನ್ ಬಡ ಹಾಕುದಟ್ಟೆ. ಇದಕ್ಕೆ ಕೆಲವೊಂದಿಟ್ಟು ಚಾಕ್ ಇಟ್ಬಿಡ್ತೀನಿ, ಮುಗಿತು. ಸೀರೆ ಉಡ್ಸಾಕತ್ತಿದ್ದೆ, ಆ ಸೀರೆಯಲ್ಲಿ ಉಟ್ಕೊಳಕ್ ಬರ್ತೈತೆ, ಅದಕ್ಕೆ ಉಡ್ಸತ್ತಿದ್ದೆ. ಹೌದನ್? ನೀನು ಒಂದ್ ಚಲೋದ್ ಉಟ್ಕೋಬೇಕ ಬೇಡ? ಎಲ್ಲಿವ 2 ದಿನ ಆತಂದು ನಾ ತಂದೆ ಇಲ್ಲ. ರಗಡ್ ಅದಾವ ನೋಡಿ, ನಿನ್ನೂ ಇಲ್ಲೇ ಬಿಟ್ಟು ಹೋಗಿಯಲ್ಲ, ಯಾವಾಗ ಬಂದಾಗ ಆಗ್ತಾತಂದು ಉಟ್ಕೋ ಹೋಗು. ಹೋಲ್ ಬಿಡ್ಬೇ, ನಾನ್ ನೋಡಾಕ್ ಬರತ್ತಾರನ, ಆಕಿನ್ ನೋಡಾಕ್ ಬರತ್ತಾರ. ನಡಿತೈತ್ ಬಿಡು, ಹುಡುಗಿ ಒಂದಿಟ್ಟು ಚಂದ ಕಾಣ್ರ. ಮತ್ತೆ ಅದಕ್ ಬೇಕು? ಆಯ್ತು, ಹಂಗಾರ ಒಂದಿಟ್ಟು ಕೇಸರಿ ಬಾತ್ ಮಾಡ್ಬಿಡು. ಆಕಿ ಎಲ್ಲ ರೆಡಿ ಮಾಡಿ ಅಲ್ಲ, ಮತ್ತೆ ನಿನ್ ಬರುದ್ರಾಗೆ ಇದು ಮಾಡ್ತಾರ ಅಷ್ಟೇ. ಆಯ್ತಾ, ಅರ್ಧ ಗಂಟೆಯ ನಂತರ. ಬರ್ರಿ ಒಳಗ್ ಬರ್ರಿ. ಶಿಲ್ಪಾ ಬರ್ರಿ, ಬಂದಾರ. ಹ್ಞೂ ಬಂದ್ರಿ. ಬರ್ರಿ, ನಾವು ಒಳಗಿದ್ದೇವೆ, ನೋಡ್ಲಿಲ್ಲ. ಏನ್ ತಪ್ಪೇ ಬೇಡ. ಇಲ್ಲಿ ಬಿಡು, ಆಗುದೇ ಮತ್ತೆ. ಬರ್ರಿ, ನಮಸ್ಕಾರ ರೀ. ಇವ್ರು ನನ್ ದೊಡ್ಡಳೆ ನೋಡ್ರಿ, ಶೇಖರು ಅಂತ್ರಿ, ದೊಡ್ಡಳೆ. ಮಗ ಒಬ್ಬದನ್ರಿ, ಅವ ಕಾಲೇಜ್ ಹೋಗ್ಯಾನ. ಮಗಳು ಇನ್ನೊಂದು ಸಾಂದ್ ಐತ್ರಿ, ಅದು ಸ್ಕೂಲಿಗೆ ಹೋಗ್ಯಾಡ್ಬೇಕು. ಹೌದೇನ್ರಿ? ನಮಸ್ಕಾರ. ನಮಸ್ಕಾರ. ಹುಡುಗಿನ ಕರ್ಕೊಂಡ್ ಬಂದ್ಬಿಡ್ರಿ, ನಮಗೂ ಟೈಮ್ ಇಲ್ರಿ. ನಾವ್ ಈಗ ಸೂಟಿ ಹಾಕಿನ 4-5 ಕಡೆ ಕಣ್ಣೆ ಹೇಳಿರಿ. ಒಮ್ಮೆ ಎಲ್ಲಾ ಕಡೆ ನೋಡಿ ಹೋಗಿದ್ರ ಆಯ್ತಂದು. ಸೂಟಿ ಇದ್ದಾಗೆ ನೋಡ್ಬೇಕಲ್ರಿ ಎಲ್ಲಾ ಕಡೆ, ಅದಕ್ಕೆ. ಆಯ್ತು, ಹೋಗು ಶಿಲ್ಪ, ಕರ್ಕೊಂಡ್ ಹೋಗು. ನಡಿಯ, ಬಂದಾರ ಅವ್ರು, ಬಂದ್ ಕೂತಾರ. ಹುಡುಗ್ ಚಂದದ ನನಗೇನ ಚಂದ ಅನಿಸ್ತಿಲ್ವಾ? ಕರ್ರಗದಾನ, ನೌಕರಿ ಐತಂತ ಕರ್ಕೊಂಡ್ ಬಂದಾನ ಏನ ಅಪ್ಪ. ಹೌದಾ? ಮೊದ್ಲೇ ಅಲ್ಲ, ಅಪ್ಪ ನೋಡಕ್ ಬರ್ಲಿ ಅಂತೀರಾ? ಚಂದ ಇರ್ಲಿಕ್ಕ ಯಾಕಂಗ್ ಮಾಡ್ಬೇಕು? ಒಂದೇ ಸತಿ ಇರ್ತೈತ್ ಮದ್ವೆ, ಹೌದು. ನಾನು ಹುಡುಗ ಹಿಂಗಿರ್ಬೇಕತ್ ನಾ ಇದು ಮಾಡಿದ್ದೆ, ಅದಕ್ಕ ನಾವ್ ಅಲ್ಲಿ ಅಂದೆ. ಈಗ ಬಂದಾರ, ಸುಮ್ಮ ನೋಡ್ಕೊಂಡ್ ಹೋಗ್ತಾರಿ. ಸದ್ಯ ಮದ್ವಿನೇ ಆಕೈತನ, ನಡಿ. ಚಂದ ಐತ್ ಹುಡುಗಿ, ಅಡ್ಡಿ ಇಲ್ಲ. ನೋಡ್ರಿ ನನ್ ಮಗಳು. ಈ ಚಂದ ನೋಡುದ, ಸುಮ್ ಹೇಳಿದ್ನ ಅಕ್ಕ. ಎಷ್ಟು ಬೆರಕಿದ ಅವಳು, ಮುಖ ಎತ್ ನೋಡಿಲ್ಲ ಹುಡುಗಿನ. ನೋಡಕ್ ಬಂದಿ ಹುಡುಗಿನ ತಳಗ್ ಮಾರಿ ಮಾಡ್ಕೊಂಡ್ ಕುಂದ್ರಕ್ ಬಂದಿ. ನೋಡ್ತೀವಿ. ಹಂಗ ಮತ್ತೆ ಯಾರು ಬಂದಿಲ್ಲನ್ರಿ ಮನ್ಯಾಗ? ನೀವ್ ಇಬ್ರ ಬಂದಿರಿ? ಇಲ್ಪತ್ತಮ್ಮ, ನಾವ್ ಬಂದಿಲ್ಲ. ಈಗಿನ ಹುಡುಗರು ನೋಡಿಯಲ್ಲ, ಒಂದ್ ನಾವ್ ದೊಡ್ಡವ್ರು ಯಾವ್ದು ಹೇಳ್ತಾರ ಅದಕ್ಕೆ ಸುಮ್ ಹೂ ಅಂದ್ಬಿಡ್ತಿದ್ದೇವೆ. ಈಗಿನ 20 ನೋಡ್ಕೊತ 20-30 ಎಲ್ಲಿ ದಿನ ಒತ್ತಟ ಕರ್ಕೊತ ಹೋಗುದಪ್ಪ. ಅದಕ್ಕೆ ಇವ್ನು ಯಾವ್ದು ಪಾಸ್ ಬರ್ತೈತೆ, ಆಮೇಲೆ 2ನೇ ಸರ್ತಿ ಹಿರಿಯರ್ನ ಅವ್ರು ನಮ್ಮ ಮನೆಗೆ ನೋಡ್ ಕರ್ಕೊಂಡ್ ಬಂದ್ರೆ ಆಯ್ತು ತಂದು ನಾವಿಬ್ರು ಅಡ್ಡಾಡಕತ್ತೇವ್ ನೋಡ್. ಒಂದ್ ಸರ್ತಿ ಸೂಟಿ ಮಾಡಿದ್ರೆ 8 ಕನ್ನೆ ಇರ್ತ ಓಟು ನೋಡ್ಕೊಂಡ್ ಹೋಗ್ಬಿಡ್ತೇವೆ. ಎಲ್ಲಿ ಹಗ್ಲಿ ಮುಗ್ಲಿ ಸೂಟಿಯವ್ರು ಎಲ್ಲಿ ಕೊಡ್ತಾರಪ್ಪ ಅದಕ್ಕೆ. ಅದು ಕರೆನೇ ಬಿಡ್ರಿ. ನಂಗ ಏನ್ ಕಲ್ತೇವ ನೀನ್? ಜಾಬ್ ಗೀಬ್ ಏನ್ರ ಮಾಡ್ತೇನೆ? ಇಲ್ರಿ, ಇನ್ನ ಜಾಬ್ ಏನ್ ಮಾಡಲ್ರಿ. ಅಂದಿನ ಬಿಕಾಮ್ ಮುಗ್ದಿಲ್ರಿ. ಇನ್ನೊಂದ್ 4 ಎಕ್ಸಾಮ್ ಮುಗಿತಂದ್ರೆ ಬಿಕಾಮ್ ಕಂಪ್ಲೀಟ್ ಆಗಂಗ್ರಿ, ಡಿಗ್ರಿ. ನಂಗ ಹೆಸರು ಏನವ ನಿಂದು? ಅಂತಂಬ್ರ 8 ಮಂದಿ, ಅಕ್ಕಂಗಿರ 8 ಮಂದಿ. ನನ್ನ ಹೆಸರು ಸ್ನೇಹ ರೀ. ನನಗ 2 ಅಕ್ಕಂಗಿರ ಅದಾರ, ಒಬ್ನ ತಮ್ಮದನ್ರಿ. ಹೌದನ? ನಂಗ ಇವನೇ ನೋಡುವ ಹುಡುಗ, ಇವ ನನ್ನ ಮಗ ಇಂಜಿನಿಯರ್ ಅದಾನ. ಹೌದೇನ್ರಿ? ಯಾವ್ರಾಗ ಮಾಡ್ತಾರ್ರಿ? ಈಗ ಮೈಸೂರ್ನಾಗ ಮಾಡ್ತೇನವ. ಮೈಸೂರಿಂದ ಬೆಂಗ್ಳೂರ್ಗ ತಗೋಬೇಕನ್ನಕತ್ತಾನ, ಇನ್ನ ಆಗಲ್ಲಾಗೈತಿ. ಅದಕ್ಕೆ ಕನ್ಯಾ ನೋಡಿಸ್ ನಾವು ಆ ಕಡೆ ಅಡ್ಡಾಡ್ತೇವಲ್ಲ, ಹಂಗಾಗಿ ಇದೆಲ್ಲ ಬಗೆಹರಿದಿಂದ ಮಾಡ್ಬೇಕಂತ ಬಿಟ್ಟೇವ್ ನೋಡುವ. ಹೌದೇನ್ರಿ? ಚಲೋ ಆಯ್ತಾಯ್ತು. ಇದು ತುಂಬಾ ನಾಷ್ಟ ತುಂಬಾ ಅಷ್ಟ ಇಷ್ಟ ಏನು ಹೊನಿಗೆ ಹೋಗ್ಬೇಡ್ರಿ, ಎಲ್ಲಾರ ಮನ್ಯಾಗ ಆಗೈತಿ. ಇನ್ನ 4-5 ಮನಿ ಅದಾವ, ಅದಕ್ಕೆ ಇದನ್ನ ಕೊಟ್ ಬಿಡುವ ನೀನೆ. ಫಸ್ಟಿಗೆ ನಮ್ಮ ಮನೆಗೆ ಬಂದಿರಿ, ನಾಷ್ಟ ಮಾಡ್ಕೊಂಡ್ ಹೋಗ್ರಿ. ಮಾಡಿರ್ತೇವ್ ನಾವು, ನೀವ್ ಹಂಗ ಹೋದ್ರೆ ಮತ್ತೆ ಹಳೆ ಹಾಕೈತ್ರಿ. ಅದಕ್ಕೆ ಬಾಬಾ ಹಾಕೊಂಡ್ ಬರ್ಬೇಡ್ರವ, ಸ್ವಲ್ಪ ಹಾಕೊಂಡ್ ಬರ್ರಿ. ಏನ್? ಆಯ್ತು. ಬಾ ಸ್ನೇಹ, ಒಳಗ್ ಬಾ ನೀನು. ಅಂದಂಗ ನಿಮ್ ಮಗನ ಹೆಸರು ಏನ್ರಿ? ಹೆಸರು ಹೇಳಿಲ್ಲಲ್ಲಪ್ಪ. ಅಭಿಜಿತ್ ಅತ್ತಪ್ಪ. ಅಭಿಜಿತ್ ಅತ್ತ ನನ್ನ ಹೆಸರು.
ತಗೋರಿ, ಏನ್ ಸಂಕೋಚ ಪಟ್ಕೋಬೇಡ್ರಿ. ತಗೋರಿ, ಸ್ವಲ್ಪ ಸ್ವಲ್ಪ ಹಾಕತ್ ಹೇಳಿದ್ ನೀವ, ಮತ್ತೆ ಹಾಕಿ ನಮ್ಗೆ ಇಲ್ಲೇ ಟೈಮ್ ಆಗ್ಬಿಡ್ತೈತೆ ತಂಗಿ. ಏನಿಲ್ಲ ರೀ, ಸ್ವಲ್ಪ ಸ್ವಲ್ಪ ಹಾಕಿನಿ, ಬಾಳ ಇಲ್ಲ. ಈ ಕಡೆ ಬರ್ರಿ, ಈ ಕಡೆ ಕುರ್ಚಿ ಮೇಲೆ ಕುಂದ್ರಿ ಬರ್ರಿ ನೀವು. ಇಲ್ಲ ಬೇಡ, ನಾ ಆಮೇಲೆ ತಿಂತೀನಿ, ತೊಂದ್ ಹೋಗ್. ಶೇಖರು, ನೀನು ತಿನ್ಬೇಕಾ ಬೇಡಪ್ಪ? ಇಲ್ಲ ಇಡ್ರಿ, ನಾ ಆಮೇಲೆ ತಿಂತೀನಿ. ಅಂದಂಗ ಹೊಲ ಮನಿ ಎಲ್ಲಾ ಹುಬ್ಳ್ಯಾಗ ಐತೇನ್ರಿ? ಹುಣಪ್ಪ ಎಲ್ಲ ಅಲ್ಲೇ ಐತಿ, ಹೊಲ ಮನಿ ಅಲ್ಲೇ ಐತಿ. ಇನ್ನ ಸ್ವಂತ ಏನ್ ಕಟ್ಸಿಲ್ಲಪ್ಪ, ಆದ್ರ ನಮ್ದು ಆ ಕಡೆ ಹಳ್ಳ್ಯಾಗ ಒಂದ್ ಮನಿ ಐತಿ, ಸ್ವಂತ ಮನಿ ಐತಿ, ಅಲ್ಲೇ ನಾವು ಹೋಗಿರುದಿಲ್ಲ. ಆದ್ರಿನ ಮತ್ ಈ ಕಡೆ ಸಿಟ್ಯಾಗ ಮತ್ತ ಮನಿ ಇಲ್ಲ, ಬಾಡಿಗೆ ಇದೇವ್ ನಾವು. ಹೊಲ ಇಲ್ಲ ಅದಾವಪ್ಪ. ಹೌದನ್ರಿ. ಹಾ ಹೇಳ್ಬಿಟ್ಟಿದ್ಯಲ್ಲಪ್ಪ ಎಲ್ಲ, ನಡ್ಬರ್ಕ್ ಅದ್ರ ಮುಂದೆ ಎಲ್ಲ ಹಿಂಗೆಲ್ಲ ಹೇಳ್ಬಿಡ್ರಿ ಅಂತ ಹೇಳಿದೀವಿ. ಅದಕ್ಕೆ ಹೇಳ್ಯಾರ್ರಿ, ಸುಮ್ಮ ಹಂಗ ಮಾತಿ ಕೇಳಿದೀವಲ್ರಿ. 5 ನಿಮಿಷಗಳ ನಂತರ ನಾವು ಬರ್ತೇವೆ ತಗೋರಿ. ನಾವ್ ಏನಂಬುದು ಮನೆಗೆ ಹೋಗಿ ಫೋನ್ ಹಚ್ಚಿ ಹೇಳ್ತೇವ್ರಿ. ಅಲ್ಲಿ ಫೋನ್ ನಂಬರ್ ಕೊಟ್ಟಾರಿ, ಹಂಗು ಫೋನ್ ಹಚ್ಚಿ ಹೇಳ್ತೇವ್ರಿ. ಆಯ್ತಾಯ್ತು, ಸಕಾಸ್ ಹೇಳ್ರಿ. ಅರ್ಜೆಂಟ್ ಏನಿಲ್ರಿ, ನಾನು ಡ್ಯೂಟಿ ಮೇಲೆ ಬಂದಿದ್ದೇರಿ. ಬಂದಾರ ಸೂಟಿ ಇಲ್ಲಿ ನೋಡ್ರಿ, ಹಂಗಾಗಿ ಹೇಳ್ಕೊಂಡ್ ಬಂದಿದ್ದೆ. ಆಯ್ತು ತಗೋರಿ, ಹೋಗಿ ಬರ್ರಿ. ಆಯ್ತು, ಬರ್ತೇವ್ರಿ. ಅವ ಹೊಂಟಾರ ಅವ್ರು, ಹೋಗ್ ಬರ್ರಿ ಕಡೆ, ಹೋಗ್ಬರ್ರಿ. ಡ್ಯೂಟಿ ಟೈಮ್ ಆಗೈತಿ, ನನಗೆ ಪುರ್ಸತ್ತಿಲ್ಲ, ಬರ್ತೀನಿ. ಬಂದ್ ಸಂಜೆಗೆ ಮಾತಾಡ್ತೀನಿ ತೋಣ. ಆಯ್ತು, ಹೋಗ್ಬರ್ರಿ. ಹಾಯ್ ಫ್ರೆಂಡ್ಸ್, ಇದರ ಮುಂದಿನ ಎಪಿಸೋಡ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಈಗ ಒಂದು ಕಮೆಂಟ್ ಬಂದೈತೆ ನನಗೆ. ಅವರ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ಜೀವನ್ ಆಲಿಮಟ್ಟಿ ಅಂತ. ಅವ್ರು ನನಗೆ ಕಮೆಂಟ್ ಮಾಡ್ಯಾರ. ಅಶ್ವಿನಿ ಅರಳಿಮಟ್ಟಿ ಅವ್ರಿಗೆ ಹಾಯ್ ಅಂತ ಹೇಳ್ರಿ. ಆಮೇಲೆ 21ನೇ ತಾರೀಕಿಗೆ ನನ್ನ ಮಗಳದು ಪೇಪರ್ ಇದೆ, ನೀವು ವಿಶ್ ಮಾಡ್ರಿ, ಹಾರೈಸ್ಬೇಕು ಅಂತ ಕಮೆಂಟ್ ಮಾಡ್ಯಾರ. ಅಶ್ವಿನಿ ಅರಳಿಮಟ್ಟಿ ಅವ್ರಿಗೆ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ಹಾಯ್. ಮತ್ತ ಅವ್ರ ಮಗಳದು ಪೇಪರ್ ಐತಂತ, ಅಂದ್ರೆ ಎಕ್ಸಾಮ್ ಐತಂತ, ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡ್ಯಾರ. ನಿಮ್ಮ ಮಗಳಿಗೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ. ಎಲ್ಲ ಒಳ್ಳೇದಾಗ್ಲಿ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡು, ಒಳ್ಳೆ ರಿಸಲ್ಟ್ ಬರಲಿ, ಜಾಸ್ತಿ ಪರ್ಸೆಂಟೇಜ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. 1 ಸೆಕೆಂಡ್.